ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 25 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಗುಹನು ಹೇಳಿದ ಅಪ್ರಿಯ ವೃತ್ತಾಂತವನ್ನ ಕೇಳಿ ಭರತನ ಶೋಕಾವೇಗ ಹೆಚ್ಚಿತು. ಅವನು ಏನನ್ನೋ ಧ್ಯಾನಿಸುತ್ತಾ ಕುಳಿತನು. ಮತ್ತೆ ಎಚ್ಚೆತ್ತು ಸ್ವಲ್ಪ ಹೊತ್ತಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟನು. ಶತ್ರುಘ್ನನು ಅವನನ್ನು ತಬ್ಬಿಕೊಂಡು ಗಟ್ಟಿಯಾಗಿ ಆಳತೊಡಗಿದನು. ಅದನ್ನು ಕೇಳಿ ಕೌಸಲ್ಯ ಮುಂತಾದ ತಾಯಂದಿರು ದಿಗಿಲಾಗಿ ಅಲ್ಲಿಗೆ ಧಾವಿಸಿ ಬಂದರು. ಅವರೆಲ್ಲರೂ ಉಪವಾಸ ವ್ಯಥೆಗಳಿಂದ ಕೃಶರಾಗಿದ್ದರು. ಅವರು ಭರತನ ಸುತ್ತಲೂ ನಿಂತರು. ಅಷ್ಟರಲ್ಲಿ ಭರತನಿಗೆ ಪ್ರಜ್ಞೆ ಮರಳಿತು. ಕೌಸಲ್ಯೆಯು ಭರತನನ್ನು ಅಪ್ಪಿಕೊಂಡು ಅತ್ತಳು. ಅವಳು ಅವನನ್ನು ವಿಚಾರಿಸಿದಳು. ಮಗನೇ, ಯಾವುದಾದರೂ ವ್ಯಾಧಿ ನಿನ್ನನ್ನು ಕಾಡುತ್ತಿದೆಯೇ? ಈಗ ರಾಜಕುಲದ ಅಳಿವು ಉಳಿವು ನಿನ್ನ ಕೈಯಲ್ಲಿದೆಯಪ್ಪ ಮಗು. ನಿನ್ನನ್ನು ನೋಡಿದೊಡನೆಯೇ ನಾನು ಬದುಕಿರುವುದು. ಲಕ್ಷ್ಮಣನು ರಾಮನ ಜೊತೆ ಹೊರಟು ಹೋದ ಮೇಲೆ, ರಾಜನೂ ನಮ್ಮನ್ನು ಬಿಟ್ಟು ಹೋದ ಮೇಲೆ ನೀನೇ ನಮಗೆ ದಿಕ್ಕು ಮಗನೇ. ಲಕ್ಷ್ಮಣನ ಬಗೆಗೆ ಏನಾದರೂ ಕೆಟ್ಟ ಸುದ್ದಿ ಬಂತೆ? ಅಥವಾ ನನ್ನ ರಾಮನ ವಿಷಯದಲ್ಲಿ ಏನಾದರೂ ಅಪ್ರಿಯ ವಾರ್ತೆ ಸಿಕ್ಕಿತೆ? ಭರತನು ಕೌಸಲ್ಯೆಯನ್ನು ಸಮಾಧಾನಪಡಿಸಿ ಗುಹನನ್ನು ಕೇಳಿದನು. ನನ್ನಣ್ಣ ರಾತ್ರಿ ಎಲ್ಲಿ ಉಳಿದುಕೊಂಡಿದ್ದ? ಯಾವ ಹಾಸಿಗೆಯಲ್ಲಿ ಮಲಗಿದ್ದ? ಏನನ್ನು ತಿಂದ? ಎಲ್ಲವನ್ನೂ ಹೇಳಪ್ಪ. ಗುಹನಿಗೆ ಭರತನ ಮಾತನ್ನು ಕೇಳಿ ಆ ಭರತನಿಗೆ ರಾಮನ ಮೇಲೆ ಎಷ್ಟು ಅಕ್ಕರೆ ಇದೆ ಎಂದು ಸಂತೋಷವಾಯಿತು. ಅವನೆಂದನು, ನನ್ನ ಪ್ರಿಯ ಅತಿಥಿಯಾದ ರಾಮನಿಗೆ ವಿವಿಧ ಆಹಾರಗಳನ್ನು, ಹಣ್ಣು ಹಂಪಲುಗಳನ್ನು ತಂದುಕೊಟ್ಟೆ. ಆದರೆ ಅದನ್ನು ಯಾವುದನ್ನೂ ರಾಮನು ಮುಟ್ಟಲಿಲ್ಲ. ಕ್ಷತ್ರಿಯರು ಪ್ರಗತಿಗ್ರಹಕ್ಕೆ ಅರ್ಹರಲ್ಲ ಎಂದನು. ಸರಿ, ಪ್ರತಿಗ್ರಹಕ್ಕೆ ಅರ್ಹರಲ್ಲ ಎಂದನು. ನಾವು ದಾನ ಮಾಡುವವರೇ ಹೊರತು ದಾನವನ್ನು ತೆಗೆದುಕೊಳ್ಳುವವರಲ್ಲ ಎಂದನು. ಅನಂತರ ಲಕ್ಷ್ಮಣನು ತಂದ ಗಂಗೆಯ ನೀರನ್ನು ಕುಡಿದು ಉಪವಾಸವೇ ಇದ್ದನು. ಸೀತಾರಾಮರು ಕುಡಿದು ಉಳಿದ ನೀರನ್ನು ಲಕ್ಷ್ಮಣನು ಕುಡಿದನು. ಅವರು ಮೌನವಾಗಿ ಸಂಧ್ಯೋಪಾಸನೆಯನ್ನು ಮಾಡಿದರು. ಲಕ್ಷ್ಮಣನು ದರ್ಬೆಗಳಿಂದ ಹಾಸಿಗೆಯನ್ನು ಸಿದ್ಧಪಡಿಸಿದನು. ಅದರ ಮೇಲೆ ರಾಮ ಸೀತೆಯರು ಮಲಗಿದರು. ಲಕ್ಷ್ಮಣನು ಅವರ ಪಾದಗಳನ್ನು ತೊಳೆದನು. ಮತ್ತೆ ಈ ಕಡೆ ಬಂದನು. ಇದೇ ಇಂಗುದಿ ಮರದ ಬುಡದಲ್ಲಿ ರಾಮನು ಮಲಗಿದ್ದನು. ಇದೇ ಹುಲ್ಲಿನ ಹಾಸು. ಸೀತಾರಾಮರು ಇದರ ಮೇಲೆಯೇ ರಾತ್ರಿಯನ್ನು ಕಳೆದದ್ದು. ಲಕ್ಷ್ಮಣನು ಬತ್ತಳಿಕೆಯನ್ನೇ ಬೆನ್ನಿಗೆ ಜೋತು ಹಾಕಿ ಬೆರಳಿನ ಕವಚವನ್ನು ತೊಟ್ಟು ಬಿಲ್ಲನ್ನು ಸಜ್ಜಾಗಿಸಿ ಇಟ್ಟುಕೊಂಡು ಅಣ್ಣ ಅತ್ತಿಗೆಯರಿಗೆ ಕಾವಲಾಗಿದ್ದನು. ನಾನು ನನ್ನ ಬಂಧುಗಳೂ ಕಾವಲಿದ್ದೆವು. ಗುಹನ ಮಾತುಗಳನ್ನು ಕೇಳಿ ಭರತನು ಇಂಗುದಿ ವೃಕ್ಷದ ಬುಡಕ್ಕೆ ಹೋದನು. ಅಲ್ಲಿ ರಾಮನು ಮಲಗಿದ್ದ ತೃಣಾಸ್ಥರಣವನ್ನು ಕಣ್ಣಾರೆ ಕಂಡನು. ಅವನು ತನ್ನೆಲ್ಲ ಮಾತೆಯರಿಗೆ ಹೇಳಿದನು. ಆ ಮಹಾನುಭಾವನು ಇದೇ ಹಾಸಿಗೆಯಲ್ಲಿ ರಾತ್ರಿಯನ್ನು ಕಳೆದಿದ್ದಾನೆ. ದಶರಥ ಮಹಾರಾಜನ ಮಗನಾಗಿ ಮಹಾಕುಲೀನನಾಗಿ ನೆಲದ ಮೇಲೆ ಮಲಗುವುದೇ? ಹಂಸತೂಲಿಕಾ ತಲ್ಪದ ಮೇಲೆ ಮಲಗುತ್ತಿದ್ದವನು ನೆಲದ ಮೇಲೆ ಹೇಗೆ ಮಲಗಿದನೋ? ಅಲ್ಲಿ ಮಹಡಿಗಳಲ್ಲಿ ಸುಂದರ ಹೂವುಗಳ ಅಗರುವಿನ ಚಂದನದ ಸುಗಂಧವನ್ನು ಆಘ್ರಾಣಿಸುತ್ತಾ, ಗಿಳಿಗಳ ಕಲರವವನ್ನು ಕೇಳುತ್ತಾ, ಗೀತೆಯ ವಾದ್ಯಗಳ ಮಧುರ ಧ್ವನಿಯನ್ನು ಆಲಿಸುತ್ತಾ ಬಹುಮೂಲ್ಯ ಶೈಲಿಯಲ್ಲಿ ಮಲಗುತ್ತಿದ್ದನು. ಇಲ್ಲಿ ಹೇಗೆ ಮಲಗಿದನೋ? ಇದನ್ನೆಲ್ಲ ನನಗೆ ನಂಬುವುದಕ್ಕೇ ಆಗುತ್ತಿಲ್ಲವಲ್ಲ. ಇದು ಕನಸಲ್ಲವಷ್ಟೇ. ಕಾಲಕ್ಕಿಂತ ಬಲಶಾಲಿಯಾದ ದೈವತವೇ ಇಲ್ಲ. ವಿದೇಹ ರಾಜನ ಮಗಳು, ದಶರಥನ ಸೊಸೆಯೂ ಆದ ಸೀತೆಯು ನೆಲದ ಮೇಲೆ ಮಲಗುವುದು ಎಂದರೇನು? ಆ ಶುಭಾಂಗಿಯಾದ ಸೀತೆಯು ಆಭರಣಗಳನ್ನು ಧರಿಸಿ ಇಲ್ಲಿ ಮಲಗಿರುವ ಹಾಗಿದೆ. ಆಭರಣಗಳ ಪುಡಿಗಳು ಹುಲ್ಲಿನಲ್ಲಿ ಸಿಕ್ಕಿಕೊಂಡಿವೆ. ಅವಳ ರೇಷ್ಮೆ ಬಟ್ಟೆಯ ಎಳೆಗಳು ಇಲ್ಲಿ ಬಿದ್ದಿವೆ. ಅಯ್ಯೋ, ನಾನೆಷ್ಟು ಕೆಟ್ಟವನು! ನನ್ನ ಕಾರಣದಿಂದಾಗಿ ರಾಮನ ಅನಾಥನಂತೆ ಇಂತಹ ಶೈಲಿಯಲ್ಲಿ ಮಲಗಬೇಕಾಯಿತಲ್ಲ. ಸಾರ್ವಭೌಮ ಕುಲದಲ್ಲಿ ಹುಟ್ಟಿದ ಸಕಲ ಜೀವಿಗಳು ಸುಖವನ್ನು ಉಂಟು ಮಾಡುವ ಲೋಕಪ್ರಿಯನಾದ ಅವನು ರಾಜ್ಯ ಸುಖವನ್ನು ಪರಿತ್ಯಾಗ ಮಾಡಿದನಲ್ಲ. ಲಕ್ಷ್ಮಣನೇ ಧನ್ಯ. ಇಂತಹ ವಿಷಮ ಕಾಲದಲ್ಲಿ ರಾಮನಿಗೆ ಸಹಾಯಕನಾಗಿದ್ದಾನಲ್ಲ. ವೈದೇಹಿಯು ಕೃತಕೃತ್ಯಳು, ಪತಿಯನ್ನೇ ಅನುಸರಿಸಿದಳಲ್ಲ. ಆ ಮಹಾತ್ಮನ ಸೇವೆ ಮಾಡುವ ಭಾಗ್ಯ ನಮಗೆ ಸಿಗುತ್ತದೋ ಇಲ್ಲವೋ? ಭೂಮಿಗೆ ಒಡೆಯನಿಲ್ಲದಾಯಿತು. ಅವನು ಕಾಡಿನಲ್ಲಿದ್ದರೂ ಯಾರೂ ಈ ಭೂಮಿಯನ್ನು ವಶಪಡಿಸಿಕೊಳ್ಳಲು ಆಲೋಚಿಸುವುದೂ ಇಲ್ಲ. ಏಕೆಂದರೆ ಅವನ ಭುಜಬಲದಿಂದ ಇದು ಸುರಕ್ಷಿತವಾಗಿದೆ. ಈಗ ಅಯೋಧ್ಯೆಯ ಕೋಟೆಯನ್ನು ರಕ್ಷಿಸುವವರೇ ಇಲ್ಲದಂತಾಗಿದೆ.
ಕೋಟೆಯ ಬಾಗಿಲುಗಳು ತೆರೆದೇ ಇವೆ. ಈಗ ಅಯೋಧ್ಯೆಯಲ್ಲಿ ಸೈನ್ಯವೂ ಇಲ್ಲ, ಆದರೂ ಶತ್ರುಗಳು ಅಯೋಧ್ಯೆಯನ್ನು ಆಕ್ರಮಿಸಲು ಮುಂದಾಗುವುದೂ ಇಲ್ಲ. ಅವರಿಗೆ ರಾಮನದೇ ಭಯ. ಇಂದಿನಿಂದ ಪ್ರತಿಜ್ಞೆಯನ್ನು ಪೂರೈಸಲು ನಾನೇ ಕಾಡಿನಲ್ಲಿ ಸುಖವಾಗಿ ವಾಸಿಸುತ್ತೇನೆ. ಅಣ್ಣನ ಸಲುವಾಗಿ ನಾನು ಕಾಡಿನಲ್ಲಿದ್ದರೆ ನನ್ನ ಜೊತೆ ಶತ್ರುಘ್ನನೂ ಇರುತ್ತಾನೆ. ಅಣ್ಣನು ಲಕ್ಷ್ಮಣ ಸಹಿತ ಅಯೋಧ್ಯೆಯನ್ನು ಪಾಲಿಸುತ್ತಾನೆ. ಬ್ರಾಹ್ಮಣರು ಅಣ್ಣನಿಗೆ ಪಟ್ಟ ಕಟ್ಟುವರು. ನನ್ನ ಈ ಮನೋರಥವನ್ನು ದೇವತೆಗಳು ನೆರವೇರಿಸುವರು ಎಂಬುವ ವಿಶ್ವಾಸವಿದೆ ನನಗೆ. ಒಂದು ವೇಳೆ ಅಣ್ಣನು ಅಯೋಧ್ಯೆಗೆ ಬರಲು ಒಪ್ಪದೇ ಇದ್ದರೆ ನಾನು ಅವನೊಡನೆ ಕಾಡಿನಲ್ಲಿಯೇ ಇದ್ದು ಬಿಡುತ್ತೇನೆ. ಅವನು ನನ್ನನ್ನು ಉಪೇಕ್ಷಿಸಿಯಾನ? ಎಂದಿಗೂ ಇಲ್ಲ. ಗಂಗೆಯ ದಡದಲ್ಲಿ ಬೆಳಗಾಯಿತು. ಭರತನು ಬೇಗನೆದ್ದು ಶತ್ರುಘ್ನನನ್ನು ಎಬ್ಬಿಸಿದನು. ಇಬ್ಬರು ಸ್ನಾನಂ ಸಂಧ್ಯಾವಂದನೆಗಳನ್ನು ಮುಗಿಸಿ ಗಂಗೆಯಲ್ಲಿ ಪಿತೃತರ್ಪಣವನ್ನು ಕೊಟ್ಟರು. ಅನಂತರ ಭರತನು ಶತ್ರುಘ್ನನಿಗೆ ಎಂದನು, ತಮ್ಮ, ಕೂಡಲೇ ಗುಹನನ್ನು ಕರೆದುಕೊಂಡು ಬಾ. ಅವನು ನಮ್ಮನ್ನು ಗಂಗೆಯನ್ನು ದಾಟಿಸುವನು. ಅಷ್ಟರಲ್ಲಿ ಗುಹನು ತಾನಾಗಿ ಅಲ್ಲಿಗೆ ಬಂದನು. ಬಂದವನೇ ಅವನು ಭರತನನ್ನು ಕೇಳಿದನು, ಭರತ, ಗಂಗಾ ತೀರದಲ್ಲಿ ನಿನಗೆ ಚೆನ್ನಾಗಿ ನಿದ್ದೆ ಬಂತೆ? ನಿನ್ನ ಪರಿವಾರದವರು ಸೈನ್ಯವು ಕ್ಷೇಮವೇ? ಗುಹನ ಪ್ರೀತಿಯ ಮಾತಿನಿಂದ ಸಂತುಷ್ಟನಾದ ಭರತನು ಎಂದನು, ಬೇಡರ ಅರಸನೇ, ನಾವು ರಾತ್ರಿಯನ್ನು ಸುಖವಾಗಿ ಕಳೆದೆವು. ನಿನ್ನ ಸತ್ಕಾರವೇ ಅದಕ್ಕೆ ಕಾರಣ. ಈಗ ನಾವು ಗಂಗೆಯನ್ನು ದಾಟಬೇಕಾಗಿದೆ. ಗುಹನು ತತ್ಕ್ಷಣ ಹೋಗಿ ತನ್ನವರಿಗೆ ಹೇಳಿದನು, ಎಲ್ಲರೂ ಏಳಿರಿ, ಎಚ್ಚರಾಗಿರಿ, ನೀವೆಲ್ಲರೂ ನೌಕೆಗಳನ್ನು ತನ್ನಿರಿ. ಈಗ ಭರತನನ್ನು, ಅವನ ಪರಿವಾರವನ್ನು, ಸೇನೆಯನ್ನು ನದಿಯನ್ನು ದಾಟುವಂತೆ ಮಾಡೋಣ. ಗುಹನ ಆದೇಶದಂತೆ ಅವರೆಲ್ಲರೂ ತ್ವರೆಯಿಂದ ಎದ್ದು 500 ನಾವೆಗಳನ್ನು ಸಾಗಿಸಿಕೊಂಡು ಬಂದರು. ಕೆಲವರು ಸ್ವಸ್ತಿಕಾಕಾರದ ನಾವೆಗಳನ್ನು ತಂದರು. ಆ ನೌಕೆಗಳು ಗಂಟೆಗಳಿಂದಲೂ ಪತಾಕೆಗಳಿಂದಲೂ ಶೋಭಿಸುತ್ತಿದ್ದವು. ಗುಹನು ಭರತನಿಗಾಗಿ ಒಂದು ಸ್ವಸ್ತಿಕ ನೌಕೆಯನ್ನು ತರಿಸಿದನು. ಅದರಲ್ಲಿ ಬಿಳಿಯ ಕಂಬಳಿಯನ್ನು ಹಾಸಲಾಗಿತ್ತು. ಅದನ್ನು ಭರತ, ಶತ್ರುಘ್ನ, ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಮತ್ತಿತರ ರಾಣಿಯರು ಏರಿದರು. ವಸಿಷ್ಠರು ಮತ್ತಿತರ ಬ್ರಾಹ್ಮಣರು ಮತ್ತೊಂದು ನಾವೆಯನ್ನು ಏರಿದರು. ರಾಜಸ್ತ್ರೀಯರು, ಪರಿಚಾರಿಕೆಯರು ದೋಣಿಗಳಲ್ಲಿ ಕುಳಿತರು. ಅನಂತರ ಗಾಡಿಗಳನ್ನು, ಇತರ ವಸ್ತುಗಳನ್ನು ದೋಣಿಗಳಲ್ಲಿ ತುಂಬಲಾಯಿತು. ಕೆಲವರು ನೀರಿಗಿಳಿದು ದೋಣಿಗಳ ಕಡೆಗೆ ಓಡಿದರು. ಹಾಯಿ ದೋಣಿಗಳನ್ನು ಅಂಬಿಗರು ವೇಗವಾಗಿ ನಡೆಸುತ್ತಿದ್ದರು. ಕೆಲವು ನೌಕೆಗಳು ಸ್ತ್ರೀಯರನ್ನು, ಕೆಲವು ನೌಕೆಗಳು ಕುದುರೆಗಳನ್ನು, ಕೆಲವು ನೌಕೆಗಳು ಬಹುಧನ ವಾಹನಗಳನ್ನು ಹೊತ್ತು ಎದುರು ದಡಕ್ಕೆ ಸಾಗಿಸಿದವು. ದಡದಲ್ಲಿ ಜನರನ್ನು, ವಾಹನಗಳನ್ನು ಇಳಿಸಿ ಅವುಗಳು ಹಿಂದಕ್ಕೆ ಹೊರಟವು. ಅಂಬಿಗರು ವಿಚಿತ್ರವಾಗಿ ದೋಣಿಗಳನ್ನು ಸಾಗಿಸಿ ತಮ್ಮ ಪ್ರಾವೀಣ್ಯವನ್ನು ತೋರಿಸಿ ಪ್ರಯಾಣಿಕರಿಗೆ ವಿನೋದವನ್ನುಂಟು ಮಾಡಿದರು. ಧ್ವಜಗಳಿದ್ದ ಆನೆಗಳನ್ನು ಮಾವುತರು ನದಿಯಲ್ಲಿ ನಡೆಸಿಕೊಂಡೇ ಹೋದರು. ರೆಕ್ಕೆಗಳಿರುವ ಪರ್ವತಗಳಂತೆ ಅವುಗಳು ಕಂಡುಬಂದವು. ಕೆಲವು ಸೈನಿಕರು ನೌಕೆಗಳಲ್ಲಿ ನದಿಯನ್ನು ದಾಟಿದರೆ ಕೆಲವರು ತೆಪ್ಪಗಳಲ್ಲಿ ದಾಟಿದರು. ಮತ್ತೆ ಕೆಲವರು ಗಡಿಗೆಗಳನ್ನು ಹಿಡಿದುಕೊಂಡು ತೇಲಿದರು. ಇನ್ನು ಕೆಲವರು ಈಜಿಕೊಂಡೇ ದಾಟಿದರು. ಗಂಗೆಯಿಂದ ಪವಿತ್ರವಾದ ಭರತನ ಪರಿವಾರ ನದಿಯನ್ನು ದಾಟಿ ಮುಂದುವರೆಯಿತು. ಮೈತ್ರಸ ಮುಹೂರ್ತಕ್ಕೆ ಅವರೆಲ್ಲರೂ ಪ್ರಯಾಗವನ್ನು ತಲುಪಿದರು. ಭರತನು ಋತ್ವಿಜರೊಂದಿಗೆ ಭಾರದ್ವಾಜ ಆಶ್ರಮಕ್ಕೆ ಮುನಿಗಳ ದರ್ಶನಕ್ಕಾಗಿ ತೆರಳಿದನು. ಮಹಾತ್ಮರು, ದೇವ ಪುರೋಹಿತರೂ ಆದ ಭರದ್ವಾಜ ಋಷಿಗಳ ಸುಂದರ ತಪೋವನವನ್ನು ಕಂಡರು. ಭರತನು ಆಶ್ರಮದಿಂದ ಒಂದು ಹರದಾರಿ ದೂರದಲ್ಲಿ ತನ್ನ ಸೈನ್ಯವನ್ನು ನಿಲ್ಲಿಸಿದನು. ಮಂತ್ರಿಗಳನ್ನು, ಪುರೋಹಿತರನ್ನು ಕೂಡಿಕೊಂಡು ಆಶ್ರಮದ ಬಳಿ ಹೋದನು. ಧರ್ಮಜ್ಞನಾದ ಭರತನು ತನ್ನ ಶಸ್ತ್ರಗಳನ್ನು ತೆಗೆದಿಟ್ಟು ರೇಷ್ಮೆಯ ಪಂಚೆ, ಉತ್ತರೀಯಗಳನ್ನು ಧರಿಸಿ ಮಂತ್ರಿಗಳನ್ನು ಹೊರಗೆ ನಿಲ್ಲಿಸಿ ವಸಿಷ್ಠರನ್ನು ಮುಂದೆ ಮಾಡಿಕೊಂಡು ಬರಿಗಾಲಿನಲ್ಲಿ ಆಶ್ರಮವನ್ನು ಪ್ರವೇಶಿಸಿದನು. ವಸಿಷ್ಠರನ್ನು ಕಾಣುತ್ತಲೇ ಭಾರದ್ವಾಜರು ಎದ್ದು ಶಿಷ್ಯರಿಗೆ ಅರ್ಘ್ಯ ಎಂದರು. ವಸಿಷ್ಠರನ್ನು ಸ್ವಾಗತಿಸಲು ಭರತನು ಋಷಿಗಳಿಗೆ ಅಭಿವಾದನೆಯನ್ನು ಮಾಡಿದನು. ಅದು ದಶರಥನ ಮಗನೆಂಬುದು ಭರದ್ವಾಜರಿಗೆ ತಿಳಿದು ಹೋಯಿತು. ಅತಿಥಿಗಳಿಗೆ ಅರ್ಘ್ಯಪಾದ್ಯಗಳನ್ನು, ಹಣ್ಣು ಹಂಪಲುಗಳನ್ನು ಅರ್ಪಿಸಿದರು. ಆನಂತರ ವಯೋನುಸಾರ ಭರತನ ಕುಲಕ್ಕೆ ಸೇರಿದವರ ಯೋಗಕ್ಷೇಮವನ್ನು ವಿಚಾರಿಸಿದರು. ಅಯೋಧ್ಯೆಯಲ್ಲಿ ಸೈನ್ಯ, ಕೋಶ, ಮಿತ್ರರು, ಮಂತ್ರಿಗಳು ಹೇಗಿರುವರು ಎಂದು ವಿಚಾರಿಸಿದರು. ವಸಿಷ್ಠರು ಭರತನ ಋಷಿಗಳ ಆರೋಗ್ಯವನ್ನು ವಿಚಾರಿಸಿದರು. ಅಗ್ನಿ, ವೃಕ್ಷಗಳು, ಶಿಷ್ಯರು, ಮೃಗ ಪಕ್ಷಿಗಳು ಕ್ಷೇಮವೇ ಎಂದು ಪ್ರಶ್ನಿಸಿದರು. ಅದಕ್ಕೆ ಮಹರ್ಷಿಗಳು ಧನಾತ್ಮಕವಾಗಿ ಉತ್ತರಿಸಿ ಭರತನನ್ನು ಪ್ರಶ್ನಿಸಿದರು. ನೀನಿಲ್ಲಿ ಬಂದ ಉದ್ದೇಶವೇನು? ನೀನು ರಾಜ್ಯವನ್ನು ಆಳುತ್ತಿರಬೇಕಿತ್ತಲ್ಲ. ಎಲ್ಲವನ್ನೂ ನನಗೆ ವಿವರವಾಗಿ ತಿಳಿಸು. ಇಲ್ಲವಾದರೆ ನನ್ನ ಸಂದೇಹ ಹೋಗುವುದಿಲ್ಲ. ಶತ್ರು ಸಂಹಾರಕನೂ ಜಗತ್ತಿನ ಆನಂದವನ್ನು ಹೆಚ್ಚಿಸುವವನೂ ಆದ ಶ್ರೀರಾಮನನ್ನು ಕಾಡಿಗೆ ಕಳುಹಿಸಿದ್ದಾಯಿತಲ್ಲ. ಹೆಂಗಸಿನ ಮಾತಿಗೆ ಕಟ್ಟುಬಿದ್ದು ಮಹಾರಾಜನು ನಿರಪರಾಧಿಯಾದ ಮಗನನ್ನು ರಾಜ್ಯದಿಂದ ಹೊರಗಟ್ಟಿದನಲ್ಲ. ಆ ನಿರ್ದೋಷಿಗೆ ಏನಾದರೂ ಕೆಡುಕು ಮಾಡುವ ಉದ್ದೇಶವೇ ನಿನ್ನದು? ರಾಜ್ಯವನ್ನು ನಿಷ್ಕಂಟಕ ಮಾಡಿಕೊಳ್ಳುವ ಹುನ್ನಾರವೇ? ಭಾರದ್ವಾಜನ ಮಾತಿಗೆ ಭರತನು ಕಣ್ಣೀರು ಹಾಕುತ್ತಾ ಗದ್ಗದನಾಗಿ ಹೇಳಿದನು.
ಜ್ಞಾನಿಗಳಾದ ನೀವೂ ಹೀಗೆ ತಿಳಿಯಬಹುದೇ? ಅಯ್ಯೋ, ನನ್ನ ದುರಾದೃಷ್ಟವೇ, ನನ್ನಲ್ಲಿ ದುರುದ್ದೇಶವನ್ನು ಶಂಕಿಸುತ್ತಿರುವಿರಾ? ನನ್ನ ಮೇಲೆ ಇಂತಹ ಆರೋಪವನ್ನು ಖಂಡಿತ ಹೊರಿಸಬಾರದು. ನಾನಿಲ್ಲದಿರುವಾಗ ನನ್ನಮ್ಮ ಏನು ಮಾಡಿದ್ದಾಳೋ ಅದು ನನಗೆ ಖಂಡಿತ ಸಮ್ಮತವಲ್ಲ. ಇದರಿಂದ ನನಗೆ ಬಹಳ ದುಃಖವಾಗಿದೆ. ಅವಳು ಮಾಡಿದ್ದನ್ನು ನಾನು ಖಂಡಿತ ಒಪ್ಪುವುದಿಲ್ಲ. ನಾನೀಗ ಪುರುಷೋತ್ತಮನ ಕಾಲಿಗೆ ಬಿದ್ದು ಅವನನ್ನು ಒಲಿಸಿ ಅಯೋಧ್ಯೆಗೆ ಕರೆದುಕೊಂಡು ಹೋಗುವ ಉದ್ದೇಶದಿಂದ ಬಂದಿದ್ದೇನೆ. ನನ್ನ ಅಂತರಂಗವನ್ನು ಅರಿತುಕೊಂಡು ನೀವು ನನಗೆ ಬೇಕೇ ಹೊರತು ನೀವು ನನ್ನನ್ನು ಅನುಗ್ರಹಿಸಲೇಬೇಕು. ಮಹಾತ್ಮರೇ, ಈಗ ಶ್ರೀರಾಮನು ಎಲ್ಲಿರುವನು ಎಂಬುದನ್ನು ತಿಳಿಸಿರಿ ನನಗೆ. ವಸಿಷ್ಠರಾದ ಋತ್ವಿಜರು ಭರತನ ಮಾತನ್ನು ಸಮರ್ಥಿಸಿದರು. ಆಗ ಭಾರದ್ವಾಜರೆಂದರು, ರಘುವಂಶಜನಾದ ನಿನಗೆ ಈ ನಡತೆ ಸಹಜವೇ. ಗುರುಭಕ್ತಿ, ಇಂದ್ರಿಯ ನಿಗ್ರಹ, ಸನ್ಮಾರ್ಗಗಾಮಿತ್ವ ನಿನ್ನ ಸ್ವಭಾವ. ಇದೆಲ್ಲವನ್ನು ಮತ್ತು ನಿನ್ನ ಅಂತರಂಗವನ್ನು ನಾನು ಬಲ್ಲೆ. ಅದನ್ನು ದೃಢೀಕರಿಸಿಕೊಳ್ಳುವುದಕ್ಕಾಗಿಯೇ ನಾನು ಈ ಪ್ರಶ್ನೆಗಳನ್ನು ಕೇಳಿದೆ. ಇದರಿಂದ ನಿನ್ನ ಕೀರ್ತಿ ಹೆಚ್ಚುವುದು. ಈಗ ನಿನ್ನ ಅಣ್ಣ ರಾಮನು ಚಿತ್ರಕೂಟದಲ್ಲಿ ತಂಗಿರುವನು. ನಾಳೆ ನೀನು ಅಲ್ಲಿಗೆ ಹೋಗಬಹುದು. ಇಂದು ನಿನ್ನ ಪರಿವಾರ ಸಹಿತ ನೀನು ಇಲ್ಲೇ ವಸತಿಯನ್ನು ಮಾಡು. ಇದು ನನ್ನ ಆಸೆ ಪೂರೈಸುವೆಯಲ್ಲ? ಭರತನು ಒಪ್ಪಿದನು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.